ವಿಜಯನಗರದ ಹೊಸಪೇಟೆ ಆಸ್ಪತ್ರೆಗೆ ಕೊನೆಗೂ ಕೂಡ ಕರೆಂಟ್ ಬಂದಿದೆ. ಇದು ನಿಮ್ಮ ಜಿ ಕನ್ನಡ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್. ಇದು ಕರೆಂಟ್ ಇಲ್ಲ, ಅಲ್ಲಿ ಕರೆಂಟ್ ಇಲ್ಲ ಅಂದರೆ ಹೇಗೆ ಕೆಲಸ ಆಗುತ್ತೆ ಅಲ್ಲಿ ಅಂತ ಎಂಥ ಮೂರ್ಖರಿರ್ತಾರೆ ನೋಡಲಿ. ವಿಜಯನಗರದ ಹೊಸಪೇಟೆ ಆಸ್ಪತ್ರೆಗೆ ಕೊನೆಗೂ ಕೂಡ ಕರೆಂಟನ್ನು ಹಾಕಲಾಗಿದೆ. ಆರೋಗ್ಯ ಇಲಾಖೆ ಅಧಿಕಾರಿಗಳು ಈಗ ಸದ್ಯಕ್ಕೆ ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದು ನಿಮ್ಮ ಜಿ ಕನ್ನಡ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್. ಇದು ಅಲ್ಲಿ ಬಾಣಂತಿಯರಿದ್ದಾರೆ, ಹಸುಗೂಸುಗಳಿದ್ದಾರೆ. ಸದ್ಯಕ್ಕೆ ನಿಟ್ಟುಸಿರು ಬಿಡುವಂಥ ಪರಿಸ್ಥಿತಿಯಲ್ಲಿ ಸತತ 3 ಗಂಟೆಗಳ ಕಾಲ ಕರೆಂಟೇ ಇಲ್ಲ. ಅಲ್ಲಿ ರೋಗಿಗಳು ಪರದಾಡುವಂಥ ಪರಿಸ್ಥಿತಿ. ನಿರ್ಲಕ್ಷ್ಯದ ಬಗ್ಗೆ ನಿಮ್ಮ ಜಿ ಕನ್ನಡ ನ್ಯೂಸ್ ವರದಿಯನ್ನು ಮಾಡುತ್ತೆ. ವರದಿ ಆಗ್ತಾ ಇದ್ದಂಗೆ ಎಚ್ಚೆತ್ತುಕೊಂಡಿರುವಂಥ ಅಧಿಕಾರಿಗಳು ಕೊನೆಗೂ ಕೂಡ ಈಗ ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಲೋಪ ಎಸಗಿದವರ ವಿರುದ್ಧ ಕ್ರಮ ಆಗತ್ತೆ ಅಂತ ಆರೋಗ್ಯ ಇಲಾಖೆ ಹೇಳಿದೆ ಅಂತೆ. ಜಿ ಕನ್ನಡ ನ್ಯೂಸ್ಗೆ DH ಡಾಕ್ಟರ್ ಶಂಕರ್ ನಾಯ್ಕ್ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕರೆಂಟೇ ಇಲ್ಲ ಅಂತ ಹೇಳಿದ್ರೆ ಆರೋಗ್ಯ ಅಂದರೆ ರೋಗಿಗಳು ಬದುಕೋದಕ್ಕೆ ಹೇಗೆ ಸಾಧ್ಯ? ಅಲ್ಲಿ ಎಂಥ ಮೂರ್ಖರು ಇವರು ಅಂತ ಏನು ಹೇಳಬೇಕು ಇವರಿಗೆ. ಹಾಸ್ಪಿಟಲಲ್ಲಿ 3 ಗಂಟೆಗಳ ಕಾಲ ಕರೆಂಟ್ ಇಲ್ಲದೆ ನೀವು ಹೇಗೆ ಕೆಲಸ ಮಾಡ್ತೀರಾ ಅಂತ. ಸೀರಿಯಸ್ ಪೇಷಂಟ್ ಇತ್ತು ಅಂತ ಹೇಳಿದ್ರೆ ಅವರ ಪರಿಸ್ಥಿತಿ ಏನು ಅಂತ ಹೇಳಿ. ಮೂರು ಗಂಟೆಗಳ ಕಾಲ ಕರೆಂಟ್ ಇಲ್ಲ ಅಂತ. ನೋಡಿ, ನೀವು 2 ವಿಂಡೋವನ್ನು ಗಮನಿಸ್ತಾ ಇದ್ರಿ. ಇನ್ನೊಂದು ಕತ್ತಲೆಯ ವಿಂಡೋ. ಒಂದು ದೃಶ್ಯಾವಳಿಯಲ್ಲಿ ಕೂಡ ನೀವು ನೋಡ್ತಾ ಇದ್ರಿ. ಇಡೀ ರಾತ್ರಿ ಕರೆಂಟ್ ಇಲ್ಲ. ತಮ್ಮ ಮೊಬೈಲ್ ಟಾರ್ಚರಿಂದಲೇ ಓಡಾಡುವಂಥ ಪರಿಸ್ಥಿತಿ. ರೋಗಿಗಳು ಪರದಾಡ್ತಾ ಇದ್ದಾರೆ. ಅಲ್ಲಿ ಕರೆಂಟೇ ಇಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಜಿ ಕನ್ನಡ ನ್ಯೂಸ್ ವರದಿಯನ್ನು ಮಾಡುತ್ತೆ ರಾತ್ರಿನೇ. ಅದಾದ ನಂತರ ವರದಿಗೆ ಎಚ್ಚೆತ್ತುಕೊಂಡಿರುವಂಥ ಅಧಿಕಾರಿಗಳು ಸದ್ಯಕ್ಕೆ ತಾತ್ಕಾಲಿಕವಾಗಿ ಅಲ್ಲಿ ಕರೆಂಟ್ ಬಂದಿದೆ. ಇನ್ನೊಂದು ಬೆಳಕಿನ ವಿಂಡೋವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕರೆಂಟ್ ಬಂದಿರೋದು. ಇನ್ನೊಂದು ಕತ್ತಲೆಯ ವಿಜುವಲ್ಸ್, ಇನ್ನೊಂದು ಕರೆಂಟ್ ಬಂದಿರೋದು. ಇನ್ನು ಅಲ್ಲಿ ಆಗಿರುವಂಥ ಹಾಸ್ಪಿಟಲ್ ಸಮಸ್ಯೆಯ ಬಗ್ಗೆ DHO ಆಗಿರುವಂಥ ಶಂಕರ್ ನಾಯ್ಕ್ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಿಟ್ಚಾಟ್ ನಡೆಸಿದ್ದಾರೆ. ಏಕೆ ಸಮಸ್ಯೆ ಆಯಿತು, ಯಾಕೆ ಏನು ಎತ್ತ ಅನ್ನೋದ್ರ ಬಗ್ಗೆ ಬನ್ನಿ ಕೇಳೋಣ. ಹೊಸಪೇಟೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ನಿನ್ನೆ ದಿನ 2 ತಾಸು ಕರೆಂಟ್ ಹೋಗಿತ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿ ಕನ್ನಡ ನ್ಯೂಸ್ ನಲ್ಲಿ ವಿಸ್ತೃತ ಸುದ್ದಿ ಕೂಡ ಪ್ರಸಾರ ಆಗಿತ್ತು. ಆ ಸಂದರ್ಭದಲ್ಲಿ ಒಂದಿಷ್ಟು ICU ಅಲ್ಲಿ ಆಗಿರ್ಬೋದು, ಇಡೀ ಆಸ್ಪತ್ರೆಯಲ್ಲಿ ವಿದ್ಯುತ್ ಬಂದಾಗಿತ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂತ ಹೇಳಿದ್ರೆ ಬಾಣಂತಿಯರು ಇರ್ತಾರೆ, ಪುಟ್ಟ ಮಕ್ಕಳಿರ್ತಾರೆ, ಚಿಕಿತ್ಸೆ ಕೂಡ ಮುಂದುವರಿತಾ ಇರುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿ ಕನ್ನಡ ನ್ಯೂಸ್ಗೆ ಸ್ಪಷ್ಟನೆಯನ್ನು ಕೊಡಲಿಕ್ಕೆ ವಿಜಯನಗರ ಜಿಲ್ಲೆಯ ಆರೋಗ್ಯ ಅಧಿಕಾರಿಗಳು ಆದಂತಹ ಡಾಕ್ಟರ್ ಶಂಕರ್ ನಾಯ್ಕ್ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್, ಈಗ ಜಿ ಕನ್ನಡ ನ್ಯೂಸ್ ನಲ್ಲಿ ವಿಸ್ತೃತ ಸುದ್ದಿ ಕೂಡ ಪ್ರಸಾರ ಆಯಿತು, ತಾವು ಕೂಡ ನೋಡಿದ್ರಿ. ಜಿಲ್ಲಾಧಿಕಾರಿಗಳು ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ ಜಿ ಕನ್ನಡ ನ್ಯೂಸ್ಗೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾಕಂತ ಹೇಳಿದ್ರೆ ತಾವು ಇಡೀ ಆಸ್ಪತ್ರೆಯ ವಿಚಾರವನ್ನಾಗಲಿ ಪ್ರತಿಯೊಂದು ಕೂಡ ಬಹಳ ಅದ್ಭುತವಾಗಿ ನಿರ್ವಹಣೆ ಮಾಡ್ತಾ ಇದ್ದೀರಾ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಸ್ಪಷ್ಟನೆ ಕೊಡ್ತೀರಿ? ಈಗ ನಿನ್ನೆ ಆಗಿರೋ ಘಟನೆ ನಿಜವಾಗ್ಲೂ ನಮಗೂ ಸ್ವಲ್ಪ ಇದು ಆಯ್ತು. ಬಟ್ ಏನಪ್ಪಾ ಅಂದ್ರೆ ಇಮಿಡಿಯೇಟ್ ಆಗಿ ನಮಗೆ ಕರೆಂಟ್ ಏನು ಪ್ರತಿದಿನ ಬರ್ತಿತ್ತು, ನಾವು ಅದ್ರ ಮೇಲೆ ಅವಲಂಬನೆ ಇರ್ತಿದ್ವಿ. ಸಡನ್ ಆಗಿ ಅದು ಬಂದು ವೋಲ್ಟೇಜ್ ಫ್ಲಕ್ಚುಯೇಷನ್ ಆಗಿ ಅದು ಆಫ್ ಆಗ್ಬಿಡ್ತು. ಜೊತೆಯಲ್ಲಿ ನಮಗೇನ್ ಜನರೇಟರ್ ಆನ್ ಇತ್ತು ಅದು ಸಮೇತ ನಮಗೆ ಕೈ ಕೊಟ್ಟಿದೆ. ಸೊ ನಮಗೇನು KB ಮತ್ತು ಜನರೇಟರ್ ಏನು ಬರ್ಬೇಕಾಗಿತ್ತು ಕರೆಂಟ್ ಎಲ್ಲ ಅಸ್ತವ್ಯಸ್ತ ಆಗಿದೆ. ಸೊ ಆ ತಕ್ಷಣ ಇಮಿಡಿಯೇಟ್ ನಮಗೇನು ಯಾವಾಗ ಗೊತ್ತಾಯ್ತು, ಇಮಿಡಿಯೇಟ್ ಆಗಿ ನಮ್ಮ KB ಮತ್ತು ಎಲೆಕ್ಟ್ರಿಷಿಯನ್ ಕರೆಸಿ ಅದೇನು ತಾಂತ್ರಿಕ ದೋಷಗಳು ಆಗಿತ್ತಲ್ಲ ಅದನ್ನು ಸರಿಪಡಿಸ್ಲಿಕ್ಕೆಲ್ಲ ವ್ಯವಸ್ಥೆ ಮಾಡಿ ಇಮಿಡಿಯೇಟ್ ಆಗಿ 1.5 to 2 hours ಏನು ಕರೆಂಟ್ ಬಂತು. ಜೊತೆಯಲ್ಲಿ ನಮ್ಮ ವೈದ್ಯರು ಸಿಬ್ಬಂದಿಗಳು ಎಲ್ಲ ಇದ್ದು, ಅದ್ರ ಜೊತೆಗೆ ನಮ್ಮ AMOನ ಆದೇಶ ಮಾಡಿದ್ದೀನಿ ಅದರ ಪರ್ಯಾಯ ವ್ಯವಸ್ಥೆ. ಈ ಜನರೇಟರ್ ಕೈ ಕೊಡ್ತು, ಕರೆಂಟು ಕೈ ಕೊಡ್ತು, ಅದರ ಪರ್ಯಾಯ ವ್ಯವಸ್ಥೆ ನಮ್ಗೆ ಇದು ಯಾಕಂದ್ರೆ 24/7 ರೆಗ್ಯುಲರ್ ಆಗಿ ನಡೀತಕ್ಕಂಥ ಈ MCH ತಾಯಿ ಮತ್ತು ಮಗು ಆಸ್ಪತ್ರೆಯಲ್ಲಿ UPS ಅನ್ನು ಅಳವಡಿಸಲಿಕ್ಕೆ ನಿನ್ನೆ ರಾತ್ರಿನೇ ಅವರಿಗೆ ನಾನು ಆದೇಶ ಮಾಡಿದ್ದೀನಿ. ಸೊ ಇವತ್ತು OT, SNC ಮತ್ತು ವಾರ್ಡಿಗೆ ಪ್ರತ್ಯೇಕವಾಗಿ 3 UPS ಅನ್ನು ಅಳವಡಿಸಲಿಕ್ಕೆ ನಾನು ಹೇಳಿದ್ದೀನಿ. ಸೊ ಈ ಮಧ್ಯಾಹ್ನ ಒಳಗಡೆ ಅವು ಸಮೇತನು ಅಳವಡಿಸ್ತಾರೆ. ಮತ್ತೆ ಯಾರಾದರೂ ಈ ಒಂದು ಘಟನೆಯಲ್ಲಿ ಯಾರ ನಿರ್ಲಕ್ಷ್ಯ ತೋರಿಸಿದ್ರೆ ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಳಿಕ್ಕೆ ಕೂಡ ನಾನು AMO ಆದೇಶ ಮಾಡಿದ್ದೀನಿ.
ಇದು ಆರೋಗ್ಯ ಅಧಿಕಾರಿಗಳಾದಂತ ಶಂಕರ್ ನಾಯ್ಕ ಅವರು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಏನು ಅಂತ ಹೇಳಿದ್ರೆ, ಇಡೀ ಆಸ್ಪತ್ರೆಗೆ ಸಂಬಂಧಪಟ್ಟಂತೆ ನಿನ್ನೆ ಈ ಒಂದು 2 ತಾಸು ಕರೆಂಟ್ ಹೋಗಿತ್ತು. ಆ ಒಂದು ಸಂದರ್ಭದಲ್ಲಿ ನಾವು ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ವಿ, ಯಾವುದೇ ರೀತಿಯ ಅವಘಡಗಳಾಗಿಲ್ಲ, ಕೆಇಬಿಯಿಂದ ಒಂದಿಷ್ಟು ತಾಂತ್ರಿಕ ತೊಂದರೆ ಆಗಿದೆ ಅಷ್ಟೇ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ.